ದೇವಸ್ಥಾನ ಬಂಗಾರ ತಿರುಪತಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಕಾರ್ಯವನ್ನು ತೊಡಕೊಂಡಿದ್ವು. 3 ತಿಂಗಳ ಹಿಂದೆ ಇದನ್ನು ಬಾಲಾಲಯ ಅಂತ ಮಾಡಿ ದೇವರುಗಳನ್ನು ಕೆಳಗಡೆ ಅಂದರೆ ಒಂದು ಅಮ್ಮನೂರು ದೇವಸ್ಥಾನದಲ್ಲಿ ಇರ್ತಕ್ಕಂಥ ಒಂದು ಪದ್ಮಾವತಿಯನ್ನು ಮತ್ತು ಇಲ್ಲಿ ಸ್ವಾಮಿಗಳ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿರ್ತಕ್ಕಂಥ ವೆಂಕಟರಮಣ ಸ್ವಾಮಿಯನ್ನು ಕೆಳಗಡೆ ತೊಗೊಂಡು ಬಂದು ಇಲ್ಲಿ ಒಂದೇ ಜಾಗದಲ್ಲಿ ಇಟ್ಟು ಪೂಜೆಗಳನ್ನು ಇಷ್ಟು 3 ತಿಂಗಳನ್ನು ನಾವು ನಡೆಸ್ತಾ ಇದ್ವು. ಇದು ಸ್ವಲ್ಪ ಶಿಥಿಲವಾಗಿದ್ದ ಒಂದು ಕಟ್ಟಡ ಮತ್ತು ನಾನಾ ಕಾರ್ಯಗಳು ಭಾಳ ಇತ್ತು. ಆ ಕಾರ್ಯಗಳನ್ನು ನೆರವೇರಿಸಲಿಕ್ಕೆ ಅದನ್ನು ಮಾಡಬೇಕಾದಂತು ಶಾಸ್ತ್ರೋಕ್ತವಾಗಿ ನಾವು ಅದನ್ನು ತೊಗೊಂಡು ಬಂದು ಕೆಳಗಡೆ ಇಟ್ಕೊಂಡು 3 ತಿಂಗಳಿಂದ ಮಾಡ್ತಾಯಿದ್ವು. ಈಗ ಆಗಮ ಪಂಡಿತರ ಒಂದು ಸಲಹೆ ಮೇರೆಗೆ ಈ 29, 30, 31 ಈ ದಿನಗಳಲ್ಲಿ ಈ ದೇವರನ್ನು ವಾಪಸ್ ತೆಕ್ಕೊಂಡು ಹೋಗಿ ಅಲ್ಲಿ ವಾಪಸ್ಸು ಮಾಡುವಂಥ ಒಂದು ಕಾರ್ಯಕ್ರಮ ಇದು. ಇದನ್ನು ನಾವು ಮಹಾಕುಂಭಾಭಿಷೇಕ ಅಂತ ಕರಿತೀವಿ. ಈ ಮಹಾಕುಂಭಾಭಿಷೇಕ 3 ದಿವಸ ನಡೆಯುತ್ತೆ. ಅಂದರೆ ಪ್ರಾರಂಭದಲ್ಲಿ 29ನೇ ತಾರೀಕು ಪ್ರಾರಂಭ ಆಗುತ್ತೆ ಸಂಜೆ. ಅದು ಒಳಗಿನ ಪೂಜೆಗಳು ಅದು ಇದು ನಡೆಯುತ್ತೆ. 29 ಆದ ನಂತರ 30ನೇ ತಾರೀಕು ಬೆಳಗ್ಗೆ 11 ಗಂಟೆಯಿಂದ ಪೂಜೆ ನಡೆಯುತ್ತೆ ಮತ್ತು ಸಂಜೆನೂ ಇರುತ್ತೆ ಪೂಜೆ. ಮತ್ತು ಮಾರನೇ ದಿವಸ ಕೊನೆಯ ದಿವಸ ಅದು ಪೂರ್ಣಾಹುತಿ ಮತ್ತು ಆ ದಿವಸ ನಾವು ದೇವರನ್ನು ಆಮೇಲೆ ತೊಗೊಂಡೋಗಿ ಇಡುವಂಥ ಕ್ರಿಯೆ ಇರುತ್ತೆ. ಅದೊಂದು ಪ್ರೊಸೀಜರ್ನ ಫಾಲೋ ಮಾಡ್ತಾಯಿದ್ದೀವಿ. 31ನೇ ತಾರೀಕು ಮುಖ್ಯವಾಗಿ ಇರ್ತಕ್ಕಂಥದ್ದು. ಆ ದಿವಸ ಎಲ್ರಿಗೂ ಪಬ್ಲಿಕ್ಕು ಬರೋದಕ್ಕೆ ನಾನು ನನ್ನ ಆಹ್ವಾನಿಸ್ತಾ ಇದ್ದೀನಿ. ಪಬ್ಲಿಕ್ಕು ಎಲ್ಲರಿಗೂ ಬರ್ಬೋದು. ಭಕ್ತಾದಿಗಳು ಅವತ್ತು ಬಂದು ತಮ್ಮ ಒಂದು ಪ್ರೀತಿ ಮತ್ತು ದೇವರಲ್ಲಿ ಭಕ್ತಿಯನ್ನು ಅರ್ಪಿಸೋದಕ್ಕೆ ಒಂದು ಅವಕಾಶ ಸಿಗುತ್ತೆ. 11 ಗಂಟೆಗೆ ಈ 31ನೇ ತಾರೀಕು 11 ಗಂಟೆಗೆ ಆ ಪ್ರೋಗ್ರಾಮ್ ಇರುತ್ತೆ. ಇದು ಸುಮಾರು 19ನೇ ಶತಮಾನದಲ್ಲಿ ಅಂದರೆ 1900ರಲ್ಲಿ ಪ್ರಾರಂಭ ಒಂದು ಸತಿ ಜೀರ್ಣೋದ್ಧಾರ ಆಗಿತ್ತು. ಅದಾದ ನಂತರ 1963ರಲ್ಲಿ ಮತ್ತೊಂದು ಸತಿ ಅದು ಮುಖ್ಯವಾಗಿ ಆದಂಥ ಜೀರ್ಣೋದ್ಧಾರ. ಅಂದರೆ ಸುಮಾರಷ್ಟು ಖರ್ಚುಗಳನ್ನೆಲ್ಲ ಮಾಡಿ ಆವಾಗ ಎಂ ವಿ ಕೃಷ್ಣಪ್ಪನವರು ಅಂತ ರೆವಿನ್ಯೂ ಮಿನಿಸ್ಟರ್ ಆಗಿದ್ದರು. ಅವರು ಮತ್ತು ದೊರೆಸ್ವಾಮಿ ನಾಯ್ಡು ಅವರು ಅಂತ ಅವರು ಇದ್ದರು. ಅವರು ನಂತರ ಬಂದರು. ಆದರೆ ಎಂ ವಿ ಕೃಷ್ಣಪ್ಪನವರು ರೆವಿನ್ಯೂ ಮಿನಿಸ್ಟ್ರು ಮತ್ತು ಮುಜರಾಯಿ ಮಿನಿಸ್ಟರ್ ಆಗಿದ್ದಂಥ ಸಮಯ ಅದು. ಆ ಸಮಯದಲ್ಲಿ ಸುಮಾರಷ್ಟು ಕೆಲಸಗಳನ್ನು ತಗೊಂಡರು. ಮುಖ್ಯವಾದ ವರ್ಕ್ಸ್ ಎಲ್ಲ ಆ ಟೈಮಲ್ಲೇ ಮಾಡಿದ್ದು. ಅದಾದ ನಂತರ 63 ಮುಗಿದ ನಂತರ ಈಗಲೇ ನಾವು ದೊಡ್ಡದಾಗಿ ಒಂದು ಕಾರ್ಯ ತಗೊಂಡಿರ್ತಕ್ಕಂಥದ್ದು. ಈ ಮಧ್ಯದಲ್ಲಿ 69ರಲ್ಲಿ ಈ ಗೋಪುರ ಒಳಗಡೆ ಇನ್ನೊಂದು ಗೋಪುರ ಇದೆ. ಈ ಮುಖ್ಯ ಗೋಪುರವನ್ನು ಮಾಡಿದ್ದು 63ರಲ್ಲಿ. ಈಗ ಈ 2ನೇ ಗೋಪುರವನ್ನು ಮಾಡಿದ್ದು 69. ಅದು ದೊರೆಸ್ವಾಮಿ ನಾಯ್ಡು ಅಂತ ಅದಕ್ಕೆ ಅವರೇ ಡೋನರು, ದಾನಿಗಳು ಅವರೇ ಮಾಡಿಸಿದ್ರು. ಅವ್ರ ಮಕ್ಕಳು ಸೇರಿ ಮಾಡಿಸಿದ್ದಂಥದ್ದು. ಸೊ ಈಗ ಇಷ್ಟು ವರ್ಷಗಳಾದಮೇಲೆ ಮಾಡ್ತಾ ಇರ್ತಕ್ಕಂಥದ್ದು ಸುಮಾರು 50-60 ವರ್ಷಗಳಿಂದನೂ ಮಾಡದೇ ಇರುವಂಥ ಒಂದು ಪೂಜೆ, ವಿಶೇಷವಾದ ಪೂಜೆ ಅಂತ ಹೇಳ್ಬೋದು. ಸೊ ದಯವಿಟ್ಟು ತಾವುಗಳು ತಮ್ಮ ಒಂದು ಪತ್ರಿಕೋದ್ಯಮೆಯಲ್ಲಿ ತಾವೆಲ್ಲ ಸೇರಿ ಅದಕ್ಕೊಂದು ಒಳ್ಳೆಯ ಒಂದು ಈ ಥರ ಪ್ರೋಗ್ರಾಮ್ ನಡೀತಾ ಇದೆ, ಬರಬೇಕು ಅನ್ನುವಂಥದ್ದನ್ನು ಎಲ್ಲರೂ ತಿಳಿಸ್ಪಡಿಸ್ತಾರೆ. ನಮಗೆ ನಮ್ಮ ಭಕ್ತಾದಿಗಳಿಗೆ ಅನುಕೂಲ ಆಗುತ್ತೆ. ಆವತ್ತಿನ ದಿವಸ ಎಲ್ಲರೂ ಬರಬೇಕು ಅಂತ ನಮ್ಗೆ ವಿನಂತಿ. ಬಾಕಿದ್ದು ನಮ್ಮ ಸಚಿವರು ಇನ್ನೊಂದು ಪ್ರೋಗ್ರಾಮ್ಗೆ ಇನ್ನೊಂದು ಸ್ವಲ್ಪ ಕೆಲವು ಕಾರ್ಯಕ್ರಮಗಳೆಲ್ಲ ಇನ್ನೂ ಒಟ್ಟಿಗೆ ಬರೀ ಇದು ಆ್ಯಕ್ಚುಲಿ ಜೀರ್ಣೋದ್ಧಾರ ಅಂದರೆ ಇರೋದನ್ನೇ ಸರಿಪಡಿಸೋದು, ಏನಾದರೂ ಕೆಟ್ಟು ಮುರಿದಿರೋದು ಇಂಥದ್ದಿದ್ದರೆ ಅಂಥದನ್ನು ಸರಿಪಡಿಸೋದು. ಹೊಸದಾದಂಥ ಏನಾದರೂ ಒಂದು ಪ್ರೋಗ್ರಾಮ್ ಹಾಕ್ಕೊಂಡು ಅಥವಾ ಒಂದು ಬಿಲ್ಡಿಂಗ್ ಕಟ್ಟಿ ಮಾಡುವಂಥದ್ದು ಅಂಥವಕ್ಕೆ ನಾವು ನಮ್ಮ ಮಂತ್ರಿಗಳನ್ನು ಕರಿತೀವಿ. ಅದಕ್ಕೊಂದು ಮಾಡ್ತಾಯಿದ್ದೀವಿ. ಹೊಸದಾಗಿ ನಮ್ಮ ಇದು ಅನ್ನದಾಸೋಹ ಒಂದು ಬಿಲ್ಡಿಂಗ್ ಒಂದು ಕಟ್ಟಿದೆ. ಅನ್ನದಾಸೋಹ ಬಿಲ್ಡಿಂಗಲ್ಲಿ ಅದನ್ನಿನ್ನೂ
ಪ್ರಾರಂಭ ಮಾಡಿಲ್ಲ ಅದನ್ನು. ಅದು ನಂತರ ಬೇರೆ ಹೊಸ ಬಿಲ್ಡಿಂಗಿಗೂ ಕೆಲವು ಕಟ್ತಾ ಇದ್ವಿ. ಲಿಫ್ಟ್ ಅಳವಡಿಸೋದಕ್ಕೆ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಈಗ ಬನ್ನಿ ಎಲ್ಲ ನಮಸ್ಕಾರಗಳು. ಸೊ ಹೀಗಾಗಿ ಅವತ್ತು ಹೊಸ ಕನ್ಸ್ಟ್ರಕ್ಷನ್ಸು, ಹೊಸ ಬಿಲ್ಡಿಂಗ್ಸು ಇಂಥದ್ದನ್ನು ಮಾಡುವಾಗ ನಾವು ಅವ್ರನ್ನ ಕರ್ಕೋಬೇಕು ಅಂತ ಇದ್ವಿ. ಪ್ರೋಗ್ರಾಮ್ಗಳು ಹಾಕ್ಕೊಂಡಿದ್ವಿ. ಸುಮಾರು ಒಂದು 10 ಕೋಟಿಗಿಂತಲೂ ಹೆಚ್ಚಾಗಿ ಪ್ರೋಗ್ರಾಮ್ ಹಾಕಿದ್ವಿ. ನಮ್ಮ ಲೋಕಲ್ ಎಮ್ ಎಲ್ ಎ ಅವರು ರೂಪಾ ಶಶಿಧರ್ ನಮ್ಮವರು, ಅವರೂ ಅದಕ್ಕೆ ಭಾಳ ನಮ್ಗೆ ಸಹಕರಿಸ್ತಾ ಇದ್ದಾರೆ. ಅದರಿಂದ ನಮಗೆ ಈಗ ಬಿಲ್ಡಿಂಗ್ಸು ಅದು ಹೊಸ ಒಂದು ಇವು ತೊಗೊಳ್ಲಿಕ್ಕೂ ಆಗ್ತಾಯಿದೆ. ಅದನ್ನು ತೊಗೊಂಡಾಗ ಅವರನ್ನು ಕರೆಯುವಂಥ ಒಂದು ಪ್ರೋಗ್ರಾಮ್ ಮಾಡಿಕೊಡ್ತಾಯಿದ್ದೀವಿ. ಅದು ಇದಾಗಿದ ತಕ್ಷಣವೇ ಮಾಡ್ತೀವಿ. ಇದು ಈ ಶನಿವಾರ ಶ್ರಾವಣದಲ್ಲಿ ಭಕ್ತಾದಿಗಳ ಮೇಲೆ ಹೋಗಬೇಕು ಬರಬೇಕು ಅಂತ ಹೇಳಿದಾಗ ಅದಕ್ಕೆ ಅಡಚಣೆ ಆಗಬಾರ್ದು ಅಂತೇಳಿ ಇದು ಮಿಕ್ಸ್ ಮಾಡ್ತಾಯಿಲ್ಲ ನಾವು. ಅದಕ್ಕೆ ಅದನ್ನು ಇದನ್ನು ಬೇರೆ ಬೇರೆನೇ ಮಾಡೋಣ. 31ನೇ ತಾರೀಕು ಮಹಾಸಂಪ್ರೋಷಣ ಇಟ್ಕೊಂಡಿದ್ದೀವಿ. 31ನೇ ತಾರೀಕು 11 ಗಂಟೆಗೆ ಎಲ್ಲ ಭಕ್ತಾದಿಗಳು ಬಂಗಾರತಿ ದೇವಸ್ಥಾನಕ್ಕೆ ಬಂದು ಭೇಟಿ ಕೊಟ್ಟು ದೇವರ ಕೃಪೆಗೆ ಪಾತ್ರ ಆಗಬೇಕಂತ ದೇವಸ್ಥಾನ ಆಡಳಿತ ಮಂಡಳಿಯಿಂದ ನಾನು ಕೊಡ್ತಾ ಇದ್ದೀವಿ. ನಾವು ಭಾಳ ವರ್ಷಗಳಿಂದ ಪ್ರಯತ್ನ ಪಟ್ಟು ಎಲ್ಲ ಇದಾಯಿತು. ಗೋಪುರಗಳಿಗೆ ಬಣ್ಣಗಳು ಹಾಕೋದಕ್ಕೆ ಎಲ್ಲ ಮುಗಿತು. ಗರ್ಭಗುಡಿಗಳು ಎಲ್ಲ ರಿನೋವೇಷನ್ ಮಾಡಿಕೊಂಡು ಅದಕ್ಕೆ ದೇವ್ರನ್ನ ಇಲ್ಲಿ ತಂದು ಮಾಡಿದ್ದ 3 ತಿಂಗಳಿಂದ. ಇವಾಗ ಕುಂಭಾಭಿಷೇಕ ಆಗ್ತದೆ. ಅದಕ್ಕೆ ಅದರಲ್ಲೇ ಇಟ್ಕೊಂಡು ಹೋಗ್ತೀವಿ. ಈಗ ಅಲ್ಲೇ ಮಾಡ್ತೀವಿ. ಈ ಕೆಲಸಗಳೆಲ್ಲ ಆಗೋಯ್ತು. ಇನ್ನೂ ಸ್ವಲ್ಪ ಇದೆ. ಲೇಟ್ ಆಗೋಯ್ತು. ಎಲ್ಲರೂ ಎಲ್ಲ ಮುಗಿಸ್ಕೊಂಡು ಇವಾಗ ತಿರುಪತಿ ಕ್ಷೇತ್ರ ಅಂತ. ಈ ಕ್ಷೇತ್ರದಲ್ಲಿ ಶ್ರೀನಿವಾಸ ದೇವರು ಸ್ವಯಂ ಭಕ್ತ ಸ್ವಭಾವದಿಂದ ಉದ್ಭವ ಆಗಿರ್ತಕ್ಕಂಥ ಏಕಾಂತ ಶ್ರೀನಿವಾಸ ಅಂತ. ಈ ದೇವರು 1964-65ರಲ್ಲಿ ಜೀರ್ಣೋದ್ಧಾರವನ್ನು ಕಂಡಿರ್ತಕ್ಕಂಥ ದೇವಸ್ಥಾನ. ಆ ಜೀರ್ಣೋದ್ಧಾರವನ್ನು ಮತ್ತೆ ಒಂದು ಸುಮಾರು 50 ವರ್ಷಗಳ ಕಾಲದಿಂದ ಆಗಿರ್ತಕ್ಕಂಥದ್ದು ಆಗಿಲ್ಲ. ಈಗ ಮತ್ತೆ ಈ ಒಂದು ಕಾರ್ಯಕ್ರಮ ವಿಮಾನ ಗೋಪುರಗಳಿಗೆ, ರಾಜಗೋಪುರಗಳಿಗೆ ಮತ್ತು ಈ ಧ್ವಜಸ್ತಂಭ ಇದೆಲ್ಲ ಚಿತ್ರವಾಗಿರ್ತಕ್ಕಂಥ ಸ್ವಲ್ಪ ಇದಾಗಿರ್ತಕ್ಕಂಥದ್ದನ್ನು ತೆಗೆದು ವರ್ಣಲೇಪನ ಮಾಡಿ ಹೋಗಿರ್ತಕ್ಕಂಥದ್ದನ್ನು ಜೀರ್ಣೋದ್ಧಾರ ಮಾಡಿ ಮಹಾಕುಂಭಾಭಿಷೇಕ ಅಂತ ಮಾಡ್ತಾ ಇದ್ದೀವಿ. ಈ ಮಹಾಕುಂಭಾಭಿಷೇಕ ಅಂತ ಹೇಳಿದ್ರೆ ಸ್ವಾಮಿಯನ್ನ ಒಂದು 3 ತಿಂಗಳ ಹಿಂದೆ ನವಜೀವ ಕಳಾಂಶ ಅನ್ನೋದು ಸ್ವಾಮಿಗಿರುತ್ತೆ. ಷೋಡಶ ಕಳಾನಿಧಿ ಅಂತ ಹೇಳ್ತೀವಿ. 16 ಕಳೆಗಳಿಂದ ಸ್ವಾಮಿ ತುಂಬಿರ್ತಾರೆ. ಆ 16 ಕಳೆಗಳನ್ನು ಒಂದು ಬಿಂಬದಲ್ಲಿ ಆತನ ಒಂದು ಅವಯವಗಳನ್ನು ಕಟ್ತೀವಿ. ಶಿರಸ್ಸಿಂದ, ನೇತ್ರದಿಂದ ಎಲ್ಲವನ್ನೂ ಆ ಕುಂಭಕ್ಕೆ ಆವಾಹನೆ ಮಾಡ್ಕೊಳ್ತೀವಿ. ಆವಾಹನೆ ಮಾಡಿಕೊಂಡು ಸ್ವಾಮಿಯನ್ನು ಯಾವ ರೀತಿ ಇದೆಯೋ ಅದೇ ಪ್ರಾಣ ಪ್ರತಿಷ್ಠೆನ ಕುಂಭಕ್ಕೆ ಮತ್ತು ಪದ್ಮಾವತಿ ದೇವನ ಕುಂಭಕ್ಕೆ ಮಾಡಿಕೊಂಡು ಅದನ್ನು ಈ 3 ತಿಂಗಳ ಕಾಲ ಕೆಳಗಡೆ ಒಂದು ಇದಕ್ಕೆ ಶುಚಿಯಾಗಿರ್ತಕ್ಕಂಥ ಒಂದು ಇದರಲ್ಲಿ ಇಟ್ಟು ಅದನ್ನು ಸ್ವಾಮಿಗೆ ಮೇಲ್ಗಡೆ ಯಾವ ಥರ ಷೋಡಶೋಪಚಾರ ನಡೆಯುತ್ತೋ ಅದೇ ರೀತಿ ಇದನ್ನು ನಡೆಸ್ಕೊಂಡು ಬರ್ತಾ ಇರ್ತೀವಿ. ಇವಾಗ ಮತ್ತೆ ಕುಂಭಕ್ಕೆ ಸ್ವಾಮಿಗೆ ಮೂಲ ವಿರಾಟಿಗೆ ಮತ್ತೆ ಅಭಿಷೇಕ, ಮಹಾಕುಂಭಾಭಿಷೇಕ ಆಗಬೇಕಲ್ಲ, ಅದನ್ನು ಇವಾಗ ಇಟ್ಕೊಂಡಿದ್ದೀವಿ. ಇದು 3 ದಿವಸಗಳ ಒಂದು ಕಾರ್ಯಕ್ರಮ. ಮೊದಲನೇ ದಿವಸ ಸ್ವಾಮಿಗೆ ಅಂಕುರಾರ್ಪಣೆ ಅಂತ ಕರಿತೀವಿ. ಅಂಕುರಾರ್ಪಣೆ ಇದು ಮಾಡ್ತೀವಿ. ಅದು ಶ್ರೀ ಮಹಾವಿಷ್ಣುವಿಗೆ ಆಹಾರ ಅಂತ ಹೇಳ್ಬಿಟ್ಟು ಶ್ರೀ ಮಹಾವಿಷ್ಣು ಮತ್ತು ಮಹಾಲಕ್ಷ್ಮಿಗೆ ಇದೆಲ್ಲ ಕೊಟ್ಟು ಆ ಹೋಮಗಳನ್ನೆಲ್ಲ ಮಾಡಿ ಮತ್ತೆ ಬಿಂಬಕ್ಕೆ ಆವಾಹನೆ. ಇಲ್ಲಿ ಪೂರ್ಣಾಹುತಿ ಆದಮೇಲೆ ಸ್ವಾಮಿಯವರಿಗೆ, ಮೂಲ ದೇವರಿಗೆ ಗಿಡಮೂಲಿಕೆಗಳಿಂದ ತಯಾರಿಸ್ತಕ್ಕಂಥ ಒಂದು ಇದೆಲ್ಲ ನಡೆಯುತ್ತೆ. ಅದರಿಂದ ಸ್ವಾಮಿಗೆ ಆವಾಹನೆ ಮಾಡಿ ಅಭಿಷೇಕ ಆಗಿ ಮಹಾಭಿಷೇಕ ಅಂತ ಹೇಳ್ತೀವಿ ಇದನ್ನು. ಅದನ್ನೆಲ್ಲ ಮಾಡಿ ಅಮ್ಮನವ್ರಿಗೂ ಸಹ ಅದನ್ನೇ ಮಾಡಿ ಆಮೇಲೆ ರತ್ನನ್ಯಾಸ ಅಂತ ಹೇಳ್ತೀವಿ. ಕಳಶಗಳಲ್ಲಿ ರತ್ನಗಳು, ನವರತ್ನಾದಿಗಳು, ನವಧಾನ್ಯಗಳು ಎಲ್ಲ ಕಳಶಗಳಿಗೆ ಹಾಕಿ ಅದನ್ನು ಫಿಟ್ ಮಾಡಿ ಆಮೇಲೆ ದೇವರಿಗೆ ಷೋಡಶೋಪಚಾರಿ ಮಹಾಮಂಗಳಾರತಿ ಆಗುತ್ತೆ. ಇದು ಒಂದು ಶಾಸ್ತ್ರಗತೀಯವಾಗಿ ಆಗಿರ್ತಕ್ಕಂಥ ಒಂದು ಇದು. ಇದಕ್ಕೆ ಎಲ್ಲ ಭಕ್ತಾದಿಗಳು ಎಲ್ಲರಿಂದ ತನು ಮನ ಧನ ಸಹಾಯದಿಂದ ಮಾಡಿ ಸ್ವಾಮಿಗೆ ಕೃಪೆಗೆ ಪಾತ್ರರಾಗಬೇಕು ಅಂತ ಕೋರಿ.